ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಂದರೆ ಸ್ಪೆಷಲ್ ಮೈಸೂರು ಮಟನ್ ಪಲಾವ್. ಫಸ್ಟು ತುಪ್ಪ ಹಾಕೋಬೇಕು ಮೈಸೂರು ಮಟನ್ ಪಲಾವ್ಗೆ. ಬನ್ನಿ, ಇಷ್ಟಿದ್ರೆ ಸಾಕು. ನಾನು ಜಸ್ಟ್ ಅರ್ಧ kg ಮಟನ್ಗೆ ಪಲಾವ್ ಮಾಡ್ತಿರೋದು. ಇದ್ರ ಜೊತೆಗೆ ಎಣ್ಣೆ ಹಾಕೋಬೇಕು. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಈರುಳ್ಳಿ, ಅದಕ್ಕೆ ಮುಂಚೆ ಒಂದೆರಡು ಮಟನ್ ಪಲಾವ್ ಹಾಕು. ಕಾಯಿ ಬಿಡಬೇಕು. ಈಗ ಹೆಚ್ಕೊಂಡಿರೋ ಈರುಳ್ಳಿ ಹಾಕಿ, ಹಾಗೆ ಹೆಚ್ಕೊಂಡ್ರೆ ಟೊಮೆಟೊ ಹಾಕಿ. ಎಲ್ಲಿ ನೋಡ್ಕೊಂಡು ಕಲ್ತಿದ್ದೀಯ ಇದನ್ನು? ಎಲ್ಲಿ ನೋಡ್ಕೊಂಡು ಕಲಿತೆ? ಇದು ನೋಡ್ಕೊಂಡು ಕಲ್ತಿಲ್ಲ. ಯಾವಾಗೂ ಚಿಕನ್ ಬಿರಿಯಾನಿ ಮಾಡ್ತಾ ಇರ್ತೀನಿ. ಮಟನ್ ಬಿರಿಯಾನಿನೂ ಸ್ವಲ್ಪ ಯಾವಾಗ ಮಾಡ್ತಾ ಇರ್ತೀವಲ್ವ, ಅದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ, ಮಟನ್ ಪಲಾವ್ ಮಾಡೋಣ ಅಂತ ಲೈಟಾಗಿ, ತುಂಬ ಲೈಟಾಗಿ ವೆಯ್ಟಾಗಿ ಹೇಗೆ ತಿನ್ಬೋದು, ಹೆವಿ ಮಸಾಲ ಇಲ್ಲದೆ ಹೇಗೆ ತಿನ್ಬೋದು ಅಂತ ಹೊಸದಾಗಿ ನಾನೇ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಹಾಕೋಣ. ಹೊಸ್ದಾಗಿ ಟ್ರೈ ಮಾಡ್ತಾ ಇದೆಯಾ? ಏನಾದರೂ ಹೊಸ್ದಾಗಿ ಒಂದು ಸ್ವಲ್ಪ ಟ್ರೈ ಮಾಡೋಣ, ಯಾವಾಗೂ ಮಾಡಿದ ಥರನೇ ಮಾಡಬೇಕಲ್ಲ ಅಂತ, ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ, ತುಂಬ ಲೈಟಾಗಿರಲಿ ಅಂತ, ಹೆವಿ ಮಸಾಲೆ ಬೇಡ ಅಂತ ಲೈಟಾಗಿ ಏನು ಮಾಡ್ಬೋದು. ಯಾಕಂದರೆ ಮಟನ್ನೇ ಫಸ್ಟ್ ಆಫ್ ಆಲ್ ಹೆವಿ ಅನಿಸುತ್ತೆ, ಅದರಲ್ಲೂ ಹೆವಿ ಮಸಾಲೆಗಳು ಹಾಕಿದ್ರೆ ತಿನ್ನೋದಕ್ಕಾಗಲ್ಲ. ಅದಕ್ಕೆ ಲೈಟಾಗಿ ಮಸಾಲೆ ಹಾಕಿ ಹೇಗೆ ತಿನ್ಬೋದು ಅಂತ ಒಂದು ಟ್ರೈ ಮಾಡೋಣ ಅಂತ ಇವತ್ತು ಒಂದು ರೆಸಿಪಿ ಟ್ರೈ ಮಾಡ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ಈ ಥರ ಕಲರಿಶ್ ಕಾಣುತ್ತೆ. ಈಗ ವಾಶ್ ಮಾಡಿಕೊಂಡಿರುವಂಥ ರೆಡ್ ಮೀಟ್ ಮಟನ್ ಜಸ್ಟ್ 1/2 kg ಅಷ್ಟೇ ಇವತ್ತು ಮಾಡ್ತೀವಿ. ಏನೋ ಮಾಡ್ತೀವಿ ಕಣೆ, ಏನು ಮಾಡೋಣ, ಚೆನ್ನಾಗಿರುತ್ತೆ. ಈರುಳ್ಳಿ ಕೊತ್ತಂಬರಿ ಎಣ್ಣೆ ಅನ್ಕೊಂಡು ಈಗ ಒಂದೆರಡು ಸಲ ತಿರುಗಿಸ್ಬಿಟ್ಟು, ಈಗ ಯಾವಾಗ ಅಷ್ಟೇ ಚಿಕನ್ನು ಮಟನ್ನು ಬೇಯೋವಾಗಲೇ ಉಪ್ಪು ಹಾಕೋಬೇಕು, ಇಲ್ಲಾಂದರೆ ಹಿಡಿಯಲ್ಲ, ಇಲ್ಲಾಂದರೆ ಸಪ್ಪೆ ಹೊಡೆದು ಬಿಡುತ್ತೆ. ಹಾಗಾಗಿ ನಾನು ಕಲ್ಲುಪ್ಪು ಹಾಕ್ತೇನೆ. ಎಷ್ಟಾಗ್ತಾಯಿದೆ ಕಲ್ಲುಪ್ಪು? ಅವ್ರವ್ರ ಮನೇಲಿ ಗೊತ್ತಿರುತ್ತೆ, ಒಂದೊಂದು ಅಂದಾಜು ಅವ್ರವ್ರ ಮನೆ ಅಳತೆ ಗೊತ್ತಿರುತ್ತೆ ನಿಮಗೆ. ನಮ್ಮ ಮನೆ ಅಳತೆ ನಾನು ಒಂದು ಅಂದಾಜು ಹಾಕ್ತಾಯಿದ್ದೀನಿ. ಯಾವಾಗ ಅಷ್ಟೇ ಬೇಯೋವಾಗಲೇ ಕಲ್ಲುಪ್ಪು ಹಾಕೋಬೇಕು. ಕಲ್ಲುಪ್ಪೆ ಹಾಕಬೇಕು, ಪುಡಿಯುಪ್ಪು ಹಾಕೋಬಾರ್ದು. ಚೆನ್ನಾಗಿ ಉಪ್ಪಿಡಿಯುತ್ತೆ ಅವಾಗ. ಈ ಬೇಯೋವಾಗಲೇ ಇದ್ರ ಜೊತೆಗೆ ಅರಿಶಿನ ಹಾಕೋಣಾಯಿತು, ಸ್ವಲ್ಪ ಗರಂ ಮಸಾಲೆ
ಗರಂ ಮಸಾಲೆ ಅದು ಕೂಡ ನೀವು ಎಷ್ಟು ಅಕ್ಕಿ ಹಾಕ್ತೀರಾ, ಎಷ್ಟು ಕೆ ಜಿ ಪಲಾವ್ಗೆ ಅದ್ರ ಮೇಲೆ ಡಿಪೆಂಡು. ಮಟನ್ ಅರ್ಧ ಕೆ ಜಿ ಇರ್ಬೋದು, ಬಟ್ ನೀವು ಎಷ್ಟು ಗ್ಲಾಸ್ ಅಕ್ಕಿಗೆ ನೀವು ಅಡುಗೆ ಮಾಡ್ಕೊತಾ ಇದ್ದೀರಾ ಅನ್ನೋದ್ರ ಮೇಲೆ ಗರಂ ಮಸಾಲೆ ಡಿಪೆಂಡ್ ಆಗುತ್ತೆ. ಓಕೆ, ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಬೇಯಬೇಕು, ಯಾಕಂದರೆ ಇದು ಮಟನ್. ಸೊ ಸ್ವಲ್ಪ ಮುಚ್ಚಿಡ. ಸೊ ಈಗ ಇಷ್ಟು ಒಂದು ಅದಕ್ಕೆ ಒಂದು ಸ್ವಲ್ಪ ಪೇಸ್ಟ್ ಮಾಡ್ಕೊಂಡಿರೋಂಥ ಚಟ್ನಿ ಅಂದರೆ ಇದರಲ್ಲಿ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಅಷ್ಟೇ, ಇನ್ನೇನಿಲ್ಲ, ಇನ್ನೇನು ಹಾಕಿಲ್ಲ ಇದಕ್ಕೆ. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ. ನಿಮಗೆ ಬೇಕಾದರೆ ಪುದೀನೂ ಹಾಕ್ಬೋದು, ಬಟ್ ನಾವು ಸ್ವಲ್ಪ ಹೆವಿ ಅನಿಸುತ್ತೆ, ಒಂದು ಇಡೀ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಅಷ್ಟೇ, ಇನ್ನೇನು ಹಾಕೋಂಗಿಲ್ಲ ಪಲಾವ್ಗೆ, ಇನ್ನೇನು ಬೇಡ, ಇದರಲ್ಲಿ ಏನು ಸೇರಿಕೊಂಡಿಲ್ಲ, ಎಕ್ಸ್ಟ್ರಾ ಮಸಾಲೆಗಳು ಎಲ್ಲ ಲೈಟಾಗಿ ಹಾಕಿದ್ದಾರೆ. ಈಗ ಇನ್ನೂ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ಮಟನ್ ಚೆನ್ನಾಗಿ ಬೇಂದ್ರೇ ಪಲಾವ್ ಚೆನ್ನಾಗಿ ಆಗುತ್ತೆ. ಸೊ ಚೆನ್ನಾಗಿ ಬೇಯಬೇಕು ಪಲಾವ್. ಇವಾಗ ಅಂದಾಜು ಒಂದು 10 ರಿಂದ 15 ನಿಮಿಷ ಬೇಯಬೇಕು. ಎಳೆ ಮಾಂಸ ಆದರೆ, ಬಲ್ತಿರೋದಾದರೆ ನೋಡ್ಕೋಬೇಕು, ಅವಾಗವಾಗ ಚಿಕ್ಕ ಮಟನ್ನ ಓಪನ್ ಮಾಡಿ ನೋಡಬೇಕು. ಓಕೆ, ಇದು ಅರ್ಧ ಕೆ ಜಿ ಮಟನ್ನು, ಆದರೆ ನಾನು 2.25 ಗ್ಲಾಸು ಅಕ್ಕಿ ತೊಗೊಂಡಿದ್ದೇನೆ. ಹಾಗಾಗಿ 5 ಗ್ಲಾಸ್ ಅಷ್ಟು ನೀರು ಹಾಕ್ತೀನಿ. ಹಾಕು. ಈ ಲೋಟದಲ್ಲಿ 5 ಗ್ಲಾಸ್ ಹಾಕ್ತೀನಿ ನಾನು. 5 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಈಗ ಇದು ಚೆನ್ನಾಗಿ ಕುದಿಬೇಕು. ಎಷ್ಟು ನಿಮಿಷ ಬೇಕು? ಕುದಿಬೇಕು, ಉರಿ ಜಾಸ್ತಿ ಇರುತ್ತೆ, ಬೇಗ ಕುದೀತೆ. ಒಂದು 5 ನಿಮಿಷದೊಳಗಡೆ ಕುದಿಯುತ್ತೆ. ಕುದ್ಮೇಲೆ ಈಗಲೇ ಉಪ್ಪು ಖಾರನ ನೋಡ್ಕೊಂಬಿಡಿ ಟೇಸ್ಟ್ಗೆ, ಯಾಕಂದರೆ ಆಮೇಲೆ ಅಕ್ಕಿ ಹಾಕಿದ್ಮೇಲೆ ಏನೂ ಮಾಡೋದಕ್ಕಾಗಲ್ಲ, ಮಾಡಿದ್ರೂ ಚೆನ್ನಾಗಿರಲ್ಲ. ಸೊ ಇದು ಕುದೀತಾ ಇರುವಾಗಲೇ ಉಪ್ಪು ಖಾರ ಟೇಸ್ಟ್ ನೋಡ್ಕೊಂಬಿಡಿ. ಕರೆಕ್ಟಾಗಿದ್ದರೆ ಅಕ್ಕಿ ಹಾಕೋದಕ್ಕೆ ಸುಲಭ ಆಗುತ್ತೆ. ಸೊ ಇವಾಗ ಟೋಟಲ್ 25 ನಿಮಿಷ ಆಗಿದೆ ಮಟನ್ ಬೇಯೋದಕ್ಕೆ. ನೋಡೋಣ ಹೇಗೆ ಮಟನ್ ಬಂದಿದೆ ಅಂತ. ಚೆನ್ನಾಗಿ ಕುದೀತಾ ಇದೆ ನೋಡಿ, ನೋಡ್ಬೋದು. ಮಟನ್ನು ನೋಡಿದ್ರೆ ಗೊತ್ತಾಗ್ತಾ ಇದೆ, ಬೆಂದೋಗಿದೆ ಮಟನ್ನು. ಈಗ ನೆನೆಸಿಕ್ಕಿರೋ ಅಕ್ಕಿನ ಹಾಕ್ಕೊಳ್ಳೋಣ. ಕುದೀತಾ ಇರೋ ಅಂತ ಅಕ್ಕಿ ಹಾಕ್ತಾಯಿದ್ದೀನಿ. ಇದು ಅಡುಗೆನ ಸ್ಟಾರ್ಟ್ ಮಾಡ್ತಾ ಇದ್ವಲ್ಲ ಅವಾಗೇ ನೆನೆಸಿಕೊಂಡ್ರೆ ಸಾಕು, ಹೆಚ್ಚಿಗೆ ಏನು ಬೇಡ. ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಟು 45 ಮಿನಿಟ್ಸ್ ನೆಂದಿದೆ ಅಕ್ಕಿ. ಸೊ ಏನಕ್ಕೆ ನೆನೆಸೋದು ಅಂದರೆ, ನೆನೆಸ್ಬಿಟ್ಟು ಅಕ್ಕಿ ಮಾಡಿದ್ರೆ ಅನ್ನ ಸಾಫ್ಟಾಗಿ ಬರುತ್ತೆ ಅಂತ. ಈ ಎಕ್ಸ್ಪೀರಿಯನ್ಸ್ ಮುಂಚೆನೇ ಮಾಡಿದ್ದ? ಹೌದು, ನನಗೂ ನಮ್ಮ ಮನೆಗಳಲ್ಲಿ ಹೇಳ್ಕೊಟ್ಟಿರೋದು ಅಷ್ಟೇ. ಆದರೆ ಪ್ರತಿ ಸಲ ನಾನು ಪಲಾವ್ ಆಗಿರ್ಬೋದು, ಟೊಮೆಟೊ ಬಾತ್ ಆಗಿರ್ಬೋದು, ಯಾವುದೇ ರೀತಿ ಮಸಾಲೆ ಐಟಮ್, ಅನ್ನ, ರೈಸ್ ಮಾಡುವಾಗ ಇದೇ ರೀತಿ ಮಾಡೋದು. ಅನ್ನ ತುಂಬ ಸಾಫ್ಟ್ ಬರುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಎಷ್ಟು ನಿಮಿಷ ಬೇಕು ಇವಾಗ? ಈಗ ಏನಿಲ್ಲ ಅಂದರೆ ಒಂದು 15ರಿಂದ 20 ನಿಮಿಷ ಚೆನ್ನಾಗಿ ತಿರುಗಿಸ್ಬಿಟ್ಟು ಇದನ್ನು ಅಷ್ಟೇನಾ? ಫೈನಲ್ ಟಚ್ ಅಷ್ಟೇ. ಇದನ್ನು ಚೆನ್ನಾಗಿ ತಿರುಗಿಸ್ಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ದಮ್ಮಲ್ಲಿ, ಅದು ಲಾಸ್ಟಲ್ಲಿ ನೋಡ್ತಾ ಇರ್ಬೇಕು ಅವಾಗ ಒಂದು ಅನ್ನ ಹೇಗಾಗ್ತಾ ಇದೆ ಅಂತ ಹೇಳ್ಬಿಟ್ಟು. ಫಸ್ಟ್ ಇವಾಗ ಮುಚ್ಚಿಟ್ಬಿಡ್ಬೇಕು ಒಂದು 15 to 20 ಮಿನಿಟ್ಸ್. ಏನೂ ಮಾಡೋದು ಬೇಡ, ಅವಾಗವಾಗ ಬಂದು ನೋಡ್ಕೊತಾ ಇರಿ. ಒಂದ್ಸಲ ತಳ ಸೀದೋ ಚಾನ್ಸಸ್ ಇರುತ್ತೆ,
ಸೊ ಅದಕ್ಕೆ ನಾನು ಸ್ವಲ್ಪ ಹೆಚ್ಚಾಗಿ ನೀರು ಹಾಕಿರೋದು. ಆದರೂ ಆವಾಗವಾಗ ಬಂದು ನೋಡ್ಕೊತಾ ಇರಬೇಕು. ಓಕೆ, 15 ಮಿನಿಟ್ಸ್ ಆಗಿದೆ. ಇದು ಹೇಗಿದೆ ಅಂತ ನೋಡೋಣ ಬನ್ನಿ. ಲೆಟ್ಸ್ ಸಿ ದಿ ರಿಸಲ್ಟ್. ಓಪನ್ ಪ್ಲೇಟ್. ಹೇಗಿದೆ ಅಂತ ನೋಡೋದಕ್ಕೋಸ್ಕರ ಟೇಸ್ಟ್ ಮಾಡ್ತಾ ಇದ್ದೀನಿ ಹೆಂಗಿದೆ ಅಂತ. ಹೇಗಿದೆ? ಚೆನ್ನಾಗಿದೆ. ಮಟನ್ ಬೆಂದೈತೆ. ಮಟನ್ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ದಿ ಮೈಸೂರು ಮಟನ್ ಪಲಾವ್. ರೆಸಿಪಿ ಚೆನ್ನಾಗಿದೆ. ಥ್ಯಾಂಕ್ ಯು. ಇಟ್ಸ್ ಫೈನ್. ಥ್ಯಾಂಕ್ ಯು ಸೋ ಓಕೆ ಮಚ್ ಗೈಸ್, ನಾಳೆ ಎವ್ರಿವನ್. ಸಿಗೋಣ. ಬಾಯ್.